ಇವತ್ತು ಸ್ವಾಮೀಜಿ ಈಗ 24 ಕ್ಯಾಬಿನೆಟ್ ಇದೆ, ವಿಶೇಷವಾದಂತ ಕ್ಯಾಬಿನೆಟ್ ಇವತ್ತು. ಹೌದು. ಮೀಸಲಾತಿ ಬಗ್ಗೆ ಏನೋ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಈ ಕಡೆ ನಮ್ಮ ಎಡಗೈ ಸಂಬಂಧಿತ ಹೋರಾಟಗಾರರೆಲ್ಲರೂ ನಾವು ರಸ್ತೆ ಬಂದ್ ಮಾಡ್ತೀವಿ, ರಸ್ತೆ ರೋಕೋ ಮಾಡ್ತೀವಿ, ಅದು ಇದು ಅಂತ ಹೇಳ್ತಾ ಇದ್ದಾರ್ರಿ. ತಮ್ಮದೊಂದು ಸ್ವಲ್ಪ ಅಭಿಪ್ರಾಯ ಹೇಳಿದ್ರೆ ಹಾಕೊಂಡ್ ಬಿಡ್ತೀನಿ ಸ್ವಾಮೀಜಿ ಅವ್ರು. ಈಗ ಇವತ್ತು ನಡೀತಕ್ಕಂಥ ತುರ್ತು ಸಚಿವ ಸಂಪುಟದ ಸಭೆಯಲ್ಲಿ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ರೋಸ್ಟರ್ಗೆ ಸಂಬಂಧಪಟ್ಟಂತೆ ಯಾವುದೇ ಸಮುದಾಯ ಒಳ ಮೀಸಲಾತಿ ಅಂದ್ರೆ ಬರೀ ಒಲೆರು ಮಾದಿಗಳಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು. ಒಳ ಮೀಸಲಾತಿ ಅನ್ನೋದು 101 ಜಾತಿಗಳಿಗೆ ಸಂಬಂಧಪಟ್ಟಂತ ವಿಷಯ. ಈ ಒಳ ಮೀಸಲಾತಿ ವಿಷಯದಲ್ಲಿ ಸರ್ಕಾರ ಬಹಳ ಅತ್ಯಂತ ಜಾಗರೂಕತೆಯಿಂದ ವರ್ತಿಸಬೇಕಾದಂತ ಸಂದರ್ಭ ಬಂದಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ನಿನ್ನೆ ಭೇಟಿ ಮಾಡಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ಯಾವುದೇ ಕಾರಣಕ್ಕೂ ನಾನು ಒಳ ಮೀಸಲಾತಿ ಜಾರಿ ಮಾಡುವಾಗ ಯಾವುದೇ ಒಂದು ಜಾತಿಗಾಗ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡದ ರೀತಿಯಲ್ಲಿ ನಾನು ತುರಾತುರಿಯಲ್ಲಿ ನಾನು ಜಾರಿ ಮಾಡಕ್ ಹೋಗಲ್ಲ. ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ಅದನ್ನ ರಿಸೀವ್ ಮಾಡ್ಕೊಳ್ತೇನೆ, ರಿಸೀವ್ ಮಾಡಿ ಎಲ್ಲನ್ನು ಮುಕ್ತವಾಗಿ ಚರ್ಚೆ ಮಾಡ್ತೇನೆ, ಎಲ್ಲಾ ಸಮುದಾಯದವ್ರನ್ನು ಕರೆಸಿ ಚರ್ಚೆ ಮಾಡಿ ಅವ್ರು ಒಪ್ಪಿದ್ರು ಮಾತ್ರ ಜಾರಿ ಮಾಡ್ತೇನೆ. ಇಲ್ಲ ಅಂದ್ರೆ ಅದನ್ನ ನಾನೇ ಯಾಕೆ ಮೈ ಮೇಲೆ ಹೇಳ್ಕೊಳ್ಳಿ, ನನಗದರ ಅವಶ್ಯಕತೆ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅಂತ ಹೇಳಿಲ್ಲ ಅವರು. ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು, ನಿಮ್ಮ ರಾಜ್ಯ ಸರ್ಕಾರದ ಇಚ್ಛೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ನ ಒಂದು ಆದೇಶದಲ್ಲಿ ಹೇಳ್ಬಿಟ್ಟಿದ್ದಾರೆ, ರಾಜಕೀಯ ಕಾರಣಕ್ಕೋಸ್ಕರ ರಾಜಕೀಯ ಹಿತಾಸಕ್ತಿಗೋಸ್ಕರ ನಿಮ್ಮ ಮನ ಬಂದಂತೆ ಪರಿಶಿಷ್ಟ ಜಾತಿಯ ವರ್ಗೀಕರಣ ಮಾಡಕೂಡುದು ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದು. ಸೊ ಹಂಗಾಗಿ ಇವರು ಮನಸ್ಸಿಗೆ ಬಂದಂತೆ ಮಾಡಕ್ ಬರೋದಿಲ್ಲ, ಕಂಟೆಂಪ್ಟ್ ಆಗ್ಬಿಡ್ತದೆ. ಹಾಗಾಗಿ ಈಗಾಗಲೇ 665 ಸತ್ತೋಗ್ಬಿಟ್ಟಿದೆ, ಅದಕ್ಕೆ ಜೀವ ಇಲ್ಲ, ಅದು ಮಾಡಕ್ಕೂ ಬರೋದಿಲ್ಲ. ಅಂದ್ರೆ ನಾಗಮೋಹನ್ ದಾಸ್ ರಿಪೋರ್ಟ್ ಹೋಯ್ತು ಅಂತ. ಈಗ ಅವ್ರು ಮಾಡಕ್ ಹೊರಟಿರೋದು 15+3, 15ರೊಳಗಡೆ ABC ಮಾಡ್ಬೇಕು. 15ರೊಳಗಡೆ ABC ಮಾಡ್ಲಿಕ್ಕೆ ದತ್ತಾಂಶ ಇಲ್ಲ. ಎಂಪೆರಿಕಲ್ ಡಾಟಾ ಯಾವ್ದನ್ನ ಉಪಯೋಗಿಸ್ತಾರೆ? ಎಂಪೆರಿಕಲ್ ಡಾಟಾ ಇಲ್ಲ ಅಂದ್ಮೇಲೆ ಹೆಂಗೆ ಸೆಗ್ರಿಗೇಷನ್ ಮಾಡ್ತಾರೆ? ಇದು ತಾಂತ್ರಿಕ ತೊಡಕಾಗುತ್ತೆ. ಇವರು ಯಾವುದೇ ಸೂತ್ರ ಪ್ರಯೋಗ ಮಾಡಿದ್ರು ಎಂಪೆರಿಕಲ್ ಡಾಟಾ ಇಲ್ಲದೆ ಅಂದ್ಮೇಲೆ ಅದು ಅಸಿಂಧು ಆಗುತ್ತೆ, ಸುಪ್ರೀಂ ಕೋರ್ಟ್ ನ ತೀರ್ಪಿನ ವಿರುದ್ಧ ಆಗುತ್ತೆ. ಸೊ 15/3 ಮಾಡಕ್ ಬರೋದಿಲ್ಲ. ಮತ್ತೆ ರೋಸ್ಟರ್ ನಲ್ಲಿ 1 ಬಂದ್ರೆ ಏನ್ ಮಾಡ್ಬೇಕು, 2 ಬಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇದೆ ಇವತ್ತು. ಅದಕ್ಕೆ 15 ಪೋಸ್ಟ್ಗಳಿದ್ರೆ ನಾವು ನೋಟಿಫಿಕೇಶನ್ ಮಾಡ್ತೇವೆ, 15ರೊಳಗೆ ಬಂದ್ರೆ ನಾವು SC ಜನರಲ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಏನು ತೀರ್ಮಾನ ತಗೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ನನಗೆ. ಈಗ ಗುರುಗಳೇ, ಕೆಲವೊಂದು ಇಷ್ಟಿಲ್ಲ ಇದ್ರೂ ಕೂಡ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಈಗ ಮತ್ತೆ ಕಾಲ್ಫಾರ್ಮ್ ಆಗ್ತಾ ಇದಾವೆ ಅನ್ನುವಂತ ಮಾಹಿತಿ ಇದೆ. ಎ ಕೆಟಗರಿ ಅವರಿಗೆ ಅತಿ ಹೆಚ್ಚು ಹೋಗ್ತಾ ಇದ್ದೇವೆ ಅನ್ನುವಂಥದ್ದು ಕೆಲವೊಂದಿಷ್ಟು ದಲಿತ ನಾಯಕರು ದೂರ್ತಾ ಇದ್ದಾರೆ. ಅದ್ ಯಾಕೆ ಹಂಗಾಗಿದೆ ಅಂದ್ರೆ ಅದು ಕ್ಯಾಬಿನೆಟ್ ನ ಡಿಸಿಷನ್ ಆಗಿ ಸುತ್ತೋಲೆ DPR ಅವ್ರು ಮಾಡಿರೋದು. ಸಮಾಜ ಕಲ್ಯಾಣ ಇಲಾಖೆ ಅವ್ರು ಮಾಡಿದ್ರೆ ಅದನ್ನ ಹಿಂಪಡಿಬಹುದಾಗಿತ್ತು. ಅದು DPR ಕ್ಯಾಬಿನೆಟ್ ಡಿಸಿಷನ್ ಆಗಿರೋದ್ರಿಂದ ಕ್ಯಾಬಿನೆಟ್ ನಲ್ಲಿ ವಿತ್ಡ್ರಾ ಮಾಡ್ಬೇಕು ಅದನ್ನ ಸುತ್ತೋಲೆಯನ್ನ. ಹಾಗಾಗಿ ಕ್ಯಾಬಿನೆಟ್ ವಿತ್ಡ್ರಾ ಆಗದೆ ಇರೋದ್ರಿಂದ ಕೆಲವು ಇಲಾಖೆಗಳಲ್ಲಿ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೋರ್ಟ್ ನಿರ್ಬಂಧ ವಿಧಿಸಿದೆ. ಯಾವುದೇ ಕಾರಣಕ್ಕೂ ನೀವು ಆದೇಶ ಮಾಡಕೂಡದು ಅಂತ ಕೋರ್ಟ್ ಅಲ್ಲಿ ಇರೋದ್ರಿಂದ ಯಾವುದೇ ಆದೇಶಗಳು ಇನ್ನೂ ಹೊರಗೆ ಬಂದಿಲ್ಲ. ನೋಟಿಫಿಕೇಶನ್ ಅಂತೂ ಮಾಡ್ತಿದ್ದಾರೆ. ಸೊ ಹಂಗಾಗಿ ನೋಟಿಫಿಕೇಶನ್ ನ ಸ್ಟಾಪ್ ಮಾಡಿ ಅಂತ ನಿನ್ನೆ ಮುಖ್ಯಮಂತ್ರಿ ನಾವು ಹೇಳ್ಕೊಂಡಿದ್ದೇವೆ. ಪಾಪ ಜನರಲ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದು ಬೇಡ. 56,000 ಹುದ್ದೆಗಳನ್ನ ನೀವು ಹಳೆ ಮೀಸಲಾತಿಯಲ್ಲೇ ಜಾರಿ ಮಾಡಿ. ಒಳ ಮೀಸಲಾತಿ ಸದ್ಯಕ್ಕೆ ಏನಾದ್ರು ತಾಂತ್ರಿಕ ದೋಷ ಬಂದ್ರೆ ನಿಮ್ ಕೈಲಿ ಮಾಡಕ್ಕಾಗಿಲ್ಲ ಅಂದ್ರೆ ಹಳೆ ಮೀಸಲಾತಿನೇ ಜಾರಿ ಮಾಡಿ. ಅದರಲ್ಲೂ 15 ಪೋಸ್ಟ್ ಇದ್ದೇ ಇರ್ತಾವ ನಮ್ಮವು, ಮಾಡಿ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಇತರರಿಗೆ ತೊಂದರೆ ಆಗ್ಬಾರ್ದು. ನಮ್ಮಿಬ್ಬರ ಒಳ ಮೀಸಲಾತಿಯ ಕದನದಲ್ಲಿ ಬೇರೆಯವ್ರಿಗೆ ಸಮಸ್ಯೆ ಆಗೋದು ಬೇಡ. ಹಳೆ ಮೀಸಲಾತಿನೇ ಜಾರಿ ಮಾಡಿ ಅಂತ ನಾವು ಡಿಮ್ಯಾಂಡ್ ಮಾಡಿದ್ದೇವೆ ಮುಖ್ಯಮಂತ್ರಿಗೆ. ಆಮೇಲೆ ಗುರುಗಳೇ, ನಾವು 30-35 ವರ್ಷದ ಹೋರಾಟ ಇದೆ ನಮಗೆ. ಬಲಗೈ ಸಮಾಜದವರು, ವಿಶೇಷವಾಗಿ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ರಕ್ತದ ಕ್ರಾಂತಿಯನ್ನು ಹರಿಸ್ತೀವಿ, ರಕ್ತ ಕ್ರಾಂತಿ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ನಾನ್ ಬೇಲೇಬಲ್ ಅಫೆನ್ಸ್ ಮಾಡಿ ನಮ್ಮ ಮೇಲೆ ಕೇಸ್ ಹಾಕೊಂಡು ನಾವು ಒಳಗಡೆ ಹೋಗ್ತೀವಿ ಅಂತ ಮೊದಲು ಹೇಳಿಕೆ ಕೊಟ್ಟರು. ಅದಕ್ಕೆ ರಾಜ್ಯಾದ್ಯಂತ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾದಾಗ, ನೀವು ರಕ್ತ ಕ್ರಾಂತಿ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ, ನಾವ್ ಯಾಕೆ ಗಲಭೆಗಳನ್ನ ಮಾಡೋಣ, ಅದನ್ನ ಆ ತರ ಯಾಕೆ ತಿಳ್ಕೊಂಡಿದ್ದೀರಿ, ನಾನ್ ಬೇಲೇಬಲ್ ಅಂದ್ರೆ ನಾವೇನು ಹೊಡೆದಾಡಕ್ಕೆ ಹೇಳಿದೀವಾ, ನಾವು ಕೇಸ್ಗಳನ್ನ ಹಾಕ್ಸ್ಕೊಳ್ಳೋದಂದ್ರೆ ಒಂದು ಮಾರ್ಗ ಇದೆ ಅನ್ನುವಂತ ಈ ಒಂದು ರೀತಿಯ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ಸ್ವಾಮೀಜಿ. ಈಗ ಸಂವಿಧಾನವನ್ನ ಓದ್ಕೊಂಡಂತವ್ರು ಸಂವಿಧಾನ ಬದ್ಧವಾಗಿ ನಡ್ಕೊಡ್ಬೇಕು ಯಾವಾಗ್ಲೂ. ಸಂವಿಧಾನ ಯಾವತ್ತು ರಕ್ತ ಕ್ರಾಂತಿ ಹೇಳಿಲ್ಲ. ಈ ದೇಶದ ಕಾನೂನು ಎಲ್ರಿಗೂ ಇದೆ, ಈ ದೇಶದ ಕಾನೂನು ನಾವೆಲ್ಲ ತಲೆಬಾಗ್ಬೇಕು. ಅದ್ ಬಿಟ್ಬಿಟ್ಟು ನಾವು ರಕ್ತ ಕ್ರಾಂತಿ ಮಾಡ್ತೀವಿ ಅನ್ನೋದು ಅವರವರ ವೈಯಕ್ತಿಕ ಹೇಳಿಕೆಗಳು, ಅವ್ರಿಗೆ ಸಂಬಂಧಪಟ್ಟಂತ ವಿಷಯ ಅದು.
ನಾವ್ ಹೇಳ್ತಾ ಇದ್ದೇವೆ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶ ಕೊಟ್ಟಿದೆ, ಎಲ್ರಿಗೂ ಸಮಾನವಾದಂತ ಅವಕಾಶಗಳನ್ನ ಕೊಡ್ರಿ ಅಂತೀವಿ ಅಷ್ಟೇ. ಯಾವುದೇ ಜಾತಿಗೆ ತಾರತಮ್ಯ ಆಗಬಾರ್ದು, ಯಾವುದೇ ಜಾತಿಯನ್ನು ಕುಗ್ಗಿಸಬಾರ್ದು, ಯಾವುದೇ ಜಾತಿಗೆ ಸಮಸ್ಯೆ ಆಗಬಾರ್ದು ಅನ್ನೋದು ನಮ್ಮ ಪ್ರಾರಂಭದಿಂದ ಇಲ್ಲಿವರೆಗೂ ಇರ್ತಕ್ಕಂತ ಒತ್ತಾಯ. ಯಾವುದೇ ಸಮುದಾಯಕ್ಕಾಗ್ಲಿ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಒತ್ತಾಯ. ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು. ಅದು ಬಿಟ್ಬಿಟ್ಟು ನಾ ರಕ್ತ ಕ್ರಾಂತಿ ಮಾಡ್ತೀನಿ ರಸ್ತೆ ತಡೆ, ಅದು ಅವ್ರ ವೈಯಕ್ತಿಕ. ಅದು ಅವ್ರು ಏನು ತಡೆನಾರು ಮಾಡ್ಲಿ, ಅವ್ರಿಗೆ ಹಕ್ಕಿದೆ, ಅವ್ರಿಗೆ ಸಂವಿಧಾನ ಹಕ್ಕು ಕೊಟ್ಟಿದೆ. ಅವ್ರು ಅದನ್ನ ಹೋರಾಟ ಮಾಡೋದು ಅವ್ರಿಗೆ ಸೇರಿದ್ದದು. ಆದ್ರೆ ನಾವ್ ಹೇಳ್ತಾ ಇರೋದು ಯಾವುದೇ ಸಮುದಾಯ 101 ಸಮುದಾಯಗಳಿಗೆ ತಾರತಮ್ಯ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಈಗ ತಮ್ಮ ಹೋರಾಟ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗ್ತದೆ ಮತ್ತು ಇತರೆ ಜಾತಿಗಳಿಗೆ ಅನ್ಯಾಯ ಆಗ್ತದೆ, ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ತಾವು ಹೋರಾಟ ಮಾಡಿದ್ರೆ, ಈ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಒಳ ಮೀಸಲಾತಿಯನ್ನೇ ವಿರೋಧ ಮಾಡ್ತಾ ಇದ್ದಾರೆ, ಮಾದಿಗ ಸಮಾಜವನ್ನೇ ವಿರೋಧ ಮಾಡ್ತಾ ಇದ್ದಾರೆ ಅಂತ ಬಲವಾಗಿ ರಾಜ್ಯದ ತುಂಬೆಲ್ಲ ಟೀಕೆಗಳು ಬರ್ತಾ ಇದಾವೆ ಸ್ವಾಮೀಜಿ ಅವರೇ. ನನಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅಂತ ಫಸ್ಟ್ ಹೇಳ್ದವನೇ ನಾನು. ಆ ಹೋರಾಟಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಆ ಹೋರಾಟಕ್ಕೆ ಮುಂಚೂಣಿ ನಿಂತ್ಕೊಂಡು ಕೆಲಸ ಮಾಡಿದವ್ರೆ ನಾವು. ಒಳ ಮೀಸಲಾತಿಯನ್ನ ಮಾಡ್ರಿ ಅಂತ ಯಾಕೆ ಮಾಡ್ರಿ ಅಂತ ಹೇಳಿದ್ವಿ ಅಂದ್ರೆ, ಯಾವುದೋ ಕಟ್ಟಕಡೆಯ ಸಮುದಾಯಕ್ಕೆ ಸಂವಿಧಾನಬದ್ಧ ಹಕ್ಕುಗಳು ಸಿಗ್ತಾ ಇಲ್ಲ, ಅವುಗಳು ಸಿಗಲಿ ಅನ್ನಂಗ್ ಮಾಡಿದೀವಿ. ಆ ಸಿಗಲಿ ಅನ್ನಂಗ್ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ತಾರತಮ್ಯ ಎಸಗಬಾರ್ದು, ಸುಪ್ರೀಂ ಕೋರ್ಟೇ ಹೇಳಿದೆ. ಯಾವುದೇ ಸಮುದಾಯಕ್ಕೆ ತಾರತಮ್ಯ ಆಗದ ರೀತಿಯಲ್ಲಿ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಿ ನೀವು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಈಗ ಅವ್ರು ಕೊಟ್ಟಿರೋ ರಿಪೋರ್ಟ್ ನಲ್ಲಿ ಒಂದು ಸಮುದಾಯನ ಶಾಶ್ವತವಾಗಿ ಮುಗಿಸ್ಬಿಟ್ಟಿದಾರಲ್ಲ, ಅದನ್ನ ಹೆಂಗ್ ಒಪ್ಕೊಳಕ್ ಬರುತ್ತೆ? ಇದು ನಮ್ಮ ವಾದ ಅಷ್ಟೇ. ಅವ್ರಿಗೇನ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ನಾನು ಸ್ಪಷ್ಟವಾದಂತ ನಿಖರವಾದಂತ ಮಾಹಿತಿಗಳು ತಗೊಂಡು ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ನೀವು ಒಳ ಮೀಸಲಾತಿಯನ್ನ ಮಾಡ್ರಿ. ನಿನ್ನೆನು ನಾನು ಮಾಧ್ಯಮವನ್ನು ಕುರಿತು ಅದೇ ಹೇಳಿದ್ದೇನೆ. ಒಳ ಮೀಸಲಾತಿ ಜಾರಿಗೆ ನಮ್ಮ ಅಡ್ಡಿ ಇಲ್ಲ, ಆದ್ರೆ ದತ್ತಾಂಶಗಳನ್ನ ಕಲೆಕ್ಟ್ ಮಾಡ್ಕೊಂಡು ನೀವೇನು ವರ್ಗೀಕರಣ ಮಾಡಿದಿರಿ, ಆ ವರ್ಗೀಕರಣದಲ್ಲಿ ಜನಸಂಖ್ಯೆಗಳನ್ನ ನೀವು ಅಸ್ತವ್ಯಸ್ತ ಮಾಡಿದಿರಿ. ಜಾತಿಗಳನ್ನ ತೆಗೆದು ಆ ಕಡೆ ಈ ಕಡೆ ಹಾಕಿದಿರಿ, 16 ಜಾತಿನ ಆ ಕಡೆಗೆ ಹಾಕಿದಿರಿ, ಈ 3 ಜಾತಿ ತೆಗೆದು ಈ ಕಡೆಗೆ ಹಾಕಿದಿರಿ. ಇದು ಹೇಳಿದೆ ಸುಪ್ರೀಂ ಕೋರ್ಟ್ ಆ ತರ ಇಲ್ವಲ್ಲ. ಸುಪ್ರೀಂ ಕೋರ್ಟ್ನ ವಿರುದ್ಧವಾಗಿ ಯಾಕೆ ತೀರ್ಮಾನ ತಗೊಳ್ಬೇಕು? ನಾಳೆ ದಿನ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡೋದು ಬಿದ್ದು ಹೋಗ್ತದೆ. ಹಾಗಾಗಿ ಕಾನೂನುಬದ್ಧವಾಗಿ ನಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ನಾನು. ನಮ್ಮ ಯಾವ ಸಮುದಾಯಗಳಿಗೂ ಧಕ್ಕೆ ಬರಬಾರ್ದು, ಯಾವ ಸಮುದಾಯಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಸ್ಪಷ್ಟ ನಿಲುವು. ನಾನು ಒಟ್ಟಾರೆ ಏನ್ ಹೇಳ್ತಾ ಇದ್ದೇನೆ, 6-6-5 ತಗೊಂಡ್ರಿ, ನಿರ್ಧಾರ ತಗೊಂಡ್ರಿ, ಆಯ್ತು, ಒಪ್ಕೊಂಡ್ವಿ, ಆಕ್ಟ್ ಮಾಡಿದ್ರು, ಎಲ್ಲ ಅದು ಶಾಸನವಾಗಿ ಬಂತು. ಅದನ್ನ ಕೋರ್ಟ್ ಒಪ್ಲಿಲ್ಲ, ನಾವೇನ್ ಮಾಡೋದು? ಕೋರ್ಟ್ ಅಲ್ಲಿ ಸ್ಟೇ ಆಯ್ತದು, ಮಾಡಕ್ ಬರಲ್ಲ ಅಂದ್ರು, ಅದಕ್ಕೆ ನಾವು ಹೊಣೆನಾ? ಈಗ ನಾವಂತೂ ಕೋರ್ಟ್ಗೆ ಹೋಗಿಲ್ಲ. ಕೋರ್ಟ್ಗೆ ಹೋಗಿರೋದೇ ಅಲ್ಮಾರಿ ಅವ್ರು ಹೋಗಿದ್ದಾರೆ. ಇನ್ನು 4 ಪಿಟಿಷನ್ ಕೋರ್ಟ್ ಅಲ್ಲಿ ಇದೆ. ನಾವ್ಯಾಕೆ ವಿರೋಧ ಮಾಡ್ತೀವಿ? ನಾವೇ ಸ್ಟಾರ್ಟ್ ಮಾಡಿ ನಾವೇ ಅದಕ್ಕೆ ಚೈತನ್ಯ ತುಂಬಿ ನಾವ್ಯಾಕೆ ವಿರೋಧ ಮಾಡ್ತೀವಿ? ಅದು ಅವರು ನನ್ನ ವೈಯಕ್ತಿಕವಾಗಿ ಜ್ಞಾನಪ್ರಕಾಶ್ ಸ್ವಾಮಿಯನ್ನ ರಾಜ್ಯಾದ್ಯಂತ ಮಾದಿಗ ಸಮುದಾಯದ ವಿರುದ್ಧ ಇದ್ದಾರೆ ಅಂತೇಳಿ ಎತ್ಕಡ್ತಕ್ಕಂತ ಒಂದು ಷಡ್ಯಂತ್ರವನ್ನ ಸಂಘ ಪರಿವಾರ ಮತ್ತೆ ಅವ್ರು ಯಾರ್ಯಾರು ಇದಾರೆ ಅವ್ರು ಮಾಡ್ತಿದ್ದಾರೆ. ಅದಕ್ಕೆ ನಾನೇನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಮಾದಿಗ ಸಮುದಾಯ 99 ಭಾಗ ನನ್ನ ಜೊತೆಲಿದೆ. 99 ಭಾಗ ಎಲ್ಲರೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮೀಜಿ ನೀವು ಯಾವಾಗ್ಲೂ ನಮ್ಮ ಸಮುದಾಯ ಹಿಡ್ಕೊಂಡೇ ಹೋಗಿದ್ದೀರಾ, ನಮ್ಗೆ ಯಾವತ್ತೂ ಅನ್ಯಾಯ ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ನೀವು. ಇವಾಗ್ಲೂ ಎಡಗಾಲ್ ಚಪ್ಪಲಿ ಬಲ್ಗಾಲ್ ಚಪ್ಪಲಿ ನಾವೆಲ್ಲ ಹೊರಗೆ ಇದ್ದೀವಿ ಅಂತ ಮಾತಾಡ್ತಾ ಇದ್ದೀರಾ. ನಿಮ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಅಂತ ಮಾದಿಗ ಸಮುದಾಯದವರೇ ನನಗೆ ಫೋನ್ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ಯಾರೋ ಒಂದಷ್ಟು ಜನ ತಿಳಿಗೇಡಿಗಳು ಈ ತರದ ಪ್ರೊವೋಕ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ಅದಕ್ಕೆ ಸಂವಿಧಾನನೇ ಉತ್ತರ ನಮ್ಗೆ, ಸಂವಿಧಾನನೇ ಎತ್ತರ ನಮ್ಗೆ. ನಾವು ಸಂವಿಧಾನಕ್ಕೆ ಕೆತ್ತಾಗೂ ಹೋಗೋದಿಲ್ಲ. ಆಮೇಲೆ ಇನ್ನೊಂದು ಬಹುಮುಖ್ಯವಾದ ವಿಷಯ ಏನಂದ್ರೆ, ಈ ಒಳ ಮೀಸಲಾತಿ ಒಳಗಡೆ ಏನ್ ಇವತ್ತು 15% ಮಾಡ್ತೀವಿ ಅಂತ ತಗೊಳ್ತಾ ಇದಾರಲ್ಲ, ಇದು ಏನಾಗುತ್ತೆ, ಸಾರ್ವಜನಿಕರ ಪಬ್ಲಿಕ್ ಡೊಮೈನ್ಗೆ ಬರದೇನೆ ಮಾಡಕ್ ಬರಲ್ಲ. ಯಾಕೆಂದ್ರೆ ಇದು ಮಣ್ಣುಗುಡ್ಡಿಗಳ ಹತ್ರ ಹಂಚಕ್ ಬರೋದಿಲ್ಲ. ಇದನ್ನ 15ರಲ್ಲೇನೆ ಒಳ ಮೀಸಲಾತಿ ಮಾಡ್ತೀನಿ ಅಂದ್ರೆ ಡಾಟಾ ಬೇಕಲ್ಲ. ಹೌದು. ಇವ್ರು ಇಷ್ಟ ಬಂದಂಗೆ ರಾಜಕೀಯ ಹಿತಾಸಕ್ತಿಗೆ ಬಳಸ್ಬಿಟ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ, ಮಾಡಕ್ ಬರಲ್ಲ ಹಂಗೆ. ಸೊ ಇಷ್ಟೆಲ್ಲಾ ಕಾರಣ ಎದ್ಕೊಂಡು ಜ್ಞಾನಪ್ರಕಾಶ್ ಸ್ವಾಮೀಜಿ ಯಾಕೆ ಇದಕ್ಕೆ ವಿರೋಧ ಮಾಡ್ತಾರೆ? ಯಾಕೆ ಅವ್ರು ಜ್ಞಾನಪ್ರಕಾಶ್ ಸ್ವಾಮಿಗೆ ಇದಕ್ಕೆ ಏನ್ ಸಂಬಂಧ? ಈಗ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ, ನಮ್ಮ ಮನೆಗೆ ಬೆಂಕಿ ಬಿದ್ದಾಗ ನನ್ನ ಪ್ರಶ್ನೆ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು ಸ್ವಾಮೀಜಿ. ಮತ್ತೆ ನಮ್ಮ ಸಮುದಾಯನೇ ದಿಕ್ಕು ತಪ್ಪಿಸ್ಬಿಟ್ಟು ಎಲ್ಲಾ ಪ್ರವರ್ಗ ಎಗೆ ಹೊರಟೋಗ್ಬಿಟ್ರೆ ಎಲ್ಲ ಹುದ್ದೆಗಳು, ಪ್ರವರ್ಗ ಬಿ ಮತ್ತು ಸಿ ಅವ್ರ ಕಥೆ ಏನಾಗಬೇಕು? ಇದನ್ನ ಪ್ರಶ್ನೆ ಮಾಡತ್ತಪ್ಪ. ಇದು ಜ್ಞಾನಪ್ರಕಾಶ್ ಸ್ವಾಮಿ ಹೊಣೆನಾ? ಇದು ಬಹಳ ಅತ್ಯಂತ ಕುಚೋದ್ಯದ ವಿಷಯ ಅಂತ ನನಗೆ ಅನಿಸ್ತದೆ. ಅವ್ರು ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ಏನಿದೆಯಲ್ಲ, ಅದು ಅವ್ರಿಗೆ ತಿರುಗಿ ತಿರುಗುಬಾಣ ಆಗುತ್ತೆ. ಅದೇ ಸಮುದಾಯದವರು ಅವರನ್ನ ಬಹಳಷ್ಟು ತೀಕ್ಷ್ಣವಾಗಿ ವಿರೋಧ ಮಾಡ್ತಿದ್ದಾರೆ.
ಆಮೇಲೆ ಸ್ವಾಮೀಜಿ ಈಗೇನಾದ್ರೂ 56,000 ಪೋಸ್ಟ್ಗಳು ಏನಾದ್ರು ಕನ್ಫರ್ಮ್ ಆದ್ರೆ ಮೊದಲಿನ ಹಾಗೆ ಸಿಂಹಪಾನವನ್ನು ಪಡೆದಿರ್ತಕ್ಕಂಥ ಸ್ಪರ್ಶ ಜಾತಿಗಳಾದ ಭೂವಿ ಲಂಬಾಣಿಗಳು ಇವರಿಗೆ ಮತ್ತೆ ಅತಿ ಹೆಚ್ಚು ಸೀಟ್ಗಳು ಹೋಗುವಂತ ಚಾನ್ಸಸ್ ಇದೆ. ಇದರಿಂದ ಮತ್ತೆ ತಿರ್ಗಾ ಹೊಲೆಮಾದಿಗರಿಗೆ ಅನ್ಯಾಯ ಆಗುತ್ತೆ ಅನ್ನುವಂತ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ ಸ್ವಾಮೀಜಿ. ನಾನು ಅದೇ ಉದ್ದೇಶ ಕೇಳ್ತಾ ಇದ್ದೇನೆ. ನೀವು 15% ಅಲ್ಲಿ ಒಳ ಮೀಸಲಾತಿನ ಜಾರಿ ಮಾಡ್ತೀನಿ ಅಂದ್ರೆ ಅದನ್ನ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಂಗೆ ಹಂಚಿ. ಸಮುದಾಯಗಳಿಗೆ ನೀವು ಅನ್ಯಾಯ ಮಾಡಿದ್ರೆ ಅಲ್ಲೂ ಅನ್ಯಾಯ ಆಗುತ್ತೆ, ಇಲ್ಲೂ ಅನ್ಯಾಯ ಆಗುತ್ತೆ ನಮ್ಗೆ. ಉದಾಹರಣೆಗೆ ಈಗ ನೀವು 15% ಅಲ್ಲೇ ಒಳ ಮೀಸಲಾತಿ ಮಾಡ್ತೀನಿ ಅಂದಾಗ ನೀವು ರೋಸ್ಟರ್ನ ನೀವು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ. ಹಂಗಾಗಿ ಇವತ್ತು ತುರ್ತು ಸಂಪುಟದಲ್ಲಿ ರೋಸ್ಟರ್ ಬಗ್ಗೆನೂ ಇವತ್ತು ಒಂದು ವರದಿಯನ್ನ ಸ್ವೀಕಾರ ಮಾಡ್ತಿದೆ ಸರ್ಕಾರ. ನಾವು 15% ಅಲ್ಲೇ ನೀವು ಒಳ ಮೀಸಲಾತಿ ಮಾಡಿ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗ್ಲಿ, ನಂದೇನು ಅಭ್ಯಂತರ ಇಲ್ಲ, ನಮ್ಮ ಸಮುದಾಯದವರು ಯಾರು ಅಭ್ಯಂತರ ಇಲ್ಲ. ಆಮೇಲೆ ತಾವೇನಾದ್ರೂ ವರದಿಯನ್ನು ಸಿದ್ಧಪಡಿಸಿ ಏನಾದ್ರು ಕೊಟ್ಟಿದ್ದೀರಾ ಸ್ವಾಮೀಜಿ? ಇದೇ ರೀತಿ ಆಗಬೇಕು, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಏನಾದ್ರು ಡೈರೆಕ್ಷನ್ ಏನಾದ್ರು ಕೊಟ್ಟಿದ್ದೀರಾ? ನಿನ್ನೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಯಾವುದೇ ಕಾರಣಕ್ಕೂ ಹಳೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿನ ಜಾರಿಗೆ ತಂದ್ರೆ ಯಾರಿಗೂ ತೊಂದರೆ ಆಗಬಾರ್ದು, ಯಾವ ಸಮುದಾಯವನ್ನು ನೀವು ತೊಂದರೆ ಮಾಡಬಾರ್ದು. ನೀವು ಎಲ್ಲಾ ಸಮುದಾಯವನ್ನು ಕರೆದು ಅವ್ರ ಒಪ್ಪಿಗೆ ಪಡೆದು ನೀವು ಅದನ್ನ ತೀರ್ಮಾನ ತಗೊಳ್ಳಿ, ಅವ್ರ ಒಪ್ಪಿಗೆ ತಗೊಂಡು ನೀವು ತೀರ್ಮಾನ ತಗೊಳ್ಳಿ ಅಂತಕ್ಕಂಥ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ದೇವೆ. ನಿನ್ನೆ ಮನವಿಯಲ್ಲಿ ಕೊಟ್ಟಿದ್ದೇವೆ. ಯಾವ ಸಮುದಾಯನೂ ನಮ್ಗೆ ಅನ್ಯಾಯ ಆಗ್ಬಾರ್ದು, ಸರ್ಕಾರನ ಅವರು ಗುರಿ ಮಾಡಬಾರ್ದು. ಯಾಕೆಂದ್ರೆ ಸರ್ಕಾರ ನೀವು ಮೈ ಮೇಲೆ ಯಾಕೆ ತಗೊಳ್ತೀರಾ ಇದನ್ನ? ಸಮುದಾಯದವ್ರ ಕರೆದು ಚರ್ಚೆ ಮಾಡಿ, ಎಲ್ಲಾ ಸಮುದಾಯದವ್ರನ್ನ ಕರೆದು ಒಂದು ಕಮಿಟಿ ಮಾಡಿ ನೀವೇನ್ ತೀರ್ಮಾನ ಮಾಡ್ಕೊಂಬತ್ತೀರ ಬರ್ರಪ್ಪ ಅಂತ ಹೇಳಕ್ಕೆ ಸರ್ಕಾರಕ್ಕೆ ಏನಾಗಿದೆ? ಸರ್ಕಾರಕ್ಕೆ ಇವ್ರಿಗೆ ಸೀಟೇ ಮುಖ್ಯನಾ? ಇವ್ರ ಅಧಿಕಾರನೂ ಮುಖ್ಯನಾ ಇವ್ರಿಗೆ? ಇವ್ರ ಜನಾಂಗನ ಯಾವಾಗ್ಲೂ ಹೊಡೆದು ABCD ಜನಾಂಗನ ಸೀಳ್ಬೇಕು ಅನ್ನೋ ಇಷ್ಟ ಇವ್ರಿಗೆ. ಯಾಕೆಂದ್ರೆ ಈ ಮನುವಾದದ ರಹಸ್ಯನೇ ಅದು. ಆಮೇಲೆ ಇನ್ನೊಂದು ಕಡೆ ಸ್ವಾಮೀಜಿ, ಈಗ ಎಡಗೈ ಬಲಗೈ ಬಹಳಷ್ಟು ಸ್ಟ್ರಾಂಗ್ ಆಗಿ ಅಥವಾ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನುಗ್ಗುತ್ತಿರುವಂತ ಸಂದರ್ಭದಲ್ಲಿ ಇವರಿಗೆ ಉದ್ದೇಶಪೂರ್ವಕವಾಗಿಯೇ ಸರ್ಕಾರ ಮೀಸಲಾತಿಯ ವಿಷಯದಲ್ಲಿ ಏನಪ್ಪಾ ಅಂದ್ರೆ ಒಂದು ರೀತಿಯ ಅನ್ಯಾಯ ಸಿಗ್ತಾ ಇದೆ ಅನ್ನುವಂತ ಕೂಗು ಕೂಡ ಕೇಳಿ ಬರ್ತಾ ಇದೆ ಸ್ವಾಮೀಜಿ ಅವರೇ. ಅಲ್ಲಲ್ಲ, ವಿದ್ಯಾವಂತರು ಜಾಸ್ತಿ ಇದ್ದಾರೆ, ವಿಚಾರವಂತರು ಜಾಸ್ತಿ ಇದ್ದಾರೆ, ಎಲ್ಲವೂ ಇದೆ. ಆದ್ರೆ ಸರ್ಕಾರ ಅನ್ಯಾಯವನ್ನ ಮಾಡ್ತಾ ಇಲ್ಲ, ನಮಗ್ ನಾವೇ ಅನ್ಯಾಯ ಮಾಡ್ಕೊತಾ ಇದೀವಲ್ಲ. ಸರ್ಕಾರ ಅನ್ಯಾಯ ಮಾಡೋದಿಲ್ಲ, ನಾವು ಕೂತ್ಕೊಂಡು ಬಗೆಹರಿಸ್ಕೋಬಹುದು. ಬಹಳ ಸಿಂಪಲ್ ಇದೆ ಇದು. ನಮ್ಮ ಮುನಿಯಪ್ಪನವರು, ನಮ್ಮ ತಿಮ್ಮಾಪುರ ಅವರು, ಮತ್ತೆ ಅಲ್ಲಿ ಲೀಡರ್ಗಳು ನಾವೆಲ್ಲ ಕೂತ್ಕೊಂಡು ಬಗೆಹರಿಸ್ಕೊಂಡ್ರೆ ಮುಗ್ದೇ ಹೋಯ್ತಿದ್ದು. ಇದಕ್ಕೂ ಒಬ್ರಿಗೊಬ್ರು ಸೇರಕ್ಕೆ ಬಿಡ್ತಾ ಇಲ್ಲ, ಒಬ್ರಿಗೊಬ್ರಿಗೆ ಭಾವನಾತ್ಮಕ ಸಂಬಂಧವಾಗಿ ಅದನ್ನ ಬೆಸಗೆ ಹಾಕುವಂತ ಕೆಲಸನೇ ಆಗ್ತಾ ಇಲ್ಲ ಸರ್ಕಾರದವರು. ಎಲ್ಲ ಬರೀ ಎತ್ಕೊಂತ ಕೆಲಸನೇ ಮಾಡ್ತಿದ್ದಾರೆ. ಈಗ ರಾಜ್ಯದಲ್ಲಿ ಈಗ ಹೊಲೆಮಾದಿಗರು ಹೋರಾಟಗಾರರೆಲ್ಲ ಸೇರಿ ಅಥವಾ ಮಂತ್ರಿಗಳು MLAಗಳೆಲ್ಲ ಸೇರಿ ಏನಾದ್ರೂ ಸಭೆ ಮಾಡುವತ್ತ ಅಥವಾ ಅವ್ರಿಗೇನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತಾರೆ ಸ್ವಾಮೀಜಿ ಅವ್ರು? ತಾವು ಇಲ್ಲ, ಎಲ್ಲರೂ ಸಭೆ ಸೇರ್ಲೇಬೇಕು ಅಂತ ತೀರ್ಮಾನ ತಗೊಂಡಿದೀವಿ. ಯಾರೋ ನಮ್ಮನ್ನ ಮೂರನೇ ವ್ಯಕ್ತಿ ಬಂದು ಒಡೆಯಕ್ಕೆ ನಾವ್ಯಾಕೆ ಅವಕಾಶ ಕೊಡಬೇಕು? ನಾವೇ ಎಲ್ಲ ಸಭೆ ಸೇರೋಣ. ಎಲ್ಲ ಮಾದಿಗ ಸಮುದಾಯದವರು, ನಮ್ಮ ಸಮುದಾಯದವರು, ಇನ್ನಿತರ ಸಮುದಾಯ ಎಲ್ಲರನ್ನು ಸೇರಿಸ್ಕೊಂಡು ನಾವೇ ನಮ್ಮ ಪಾಲನ್ನು ನಾವೇ ಹಂಚ್ಕೊಂಡು ಹಿಂಗ್ ಮಾಡ್ರ ಅಂತ ಹೇಳೋದು ಸರ್ಕಾರಕ್ಕೆ. ಈ ತರ ನಿರ್ಧಾರನೂ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ನಾವು ಒಂದ್ ಕಡೆ ಸೈಡ್ನಲ್ಲಿ. ಸರಿ. ಆಮೇಲೆ ಅಂತಿಮವಾಗಿ ಸ್ವಾಮೀಜಿ ಅವರು, ಇವತ್ತಿನ ಸರ್ಕಾರದ ತೀರ್ಮಾನ ರಾಜ್ಯದ ಪರಿಶಿಷ್ಟ ಪಾಲಿಗೆ ಸಿಹಿಯಾಗಿ ಪರಿಣಮಿಸುತ್ತಾ ಅಥವಾ ಕಹಿಯಾಗಿ ಪರಿಣಮಿಸುತ್ತಾ ಸ್ವಾಮೀಜಿ? ಇಲ್ಲ, ರಾಜ್ಯದ ಪರಿಶಿಷ್ಟ ಪಾಲಿಗೆ ಸಿಹಿ ಮಾಡಿದ್ರೆ ಸರ್ಕಾರ ಉಳ್ಕೊಳ್ಳುತ್ತೆ, ಕಹಿ ಮಾಡಿದ್ರೆ ಸರ್ಕಾರನ ಯಾವುದೇ ಕಾರಣಕ್ಕೂ ನಡಿಲಿಕ್ಕೆ ಬಿಡೋದಿಲ್ಲ, ಸರ್ಕಾರ ಪತನ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೇನೆ ನಾನು.